ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ. ಸೊ ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ನೋಡಿ ಈ ಥರ ಬ್ಯೂಟಿಫುಲ್ಲಾಗಿ ರಂಗೋಲಿ ಹಾಕಿದ್ದೀನಿ. ಈ ದಿನ ಕೆಲಸಕ್ಕೆ ಹೋಗೋದ್ರಿಂದ ಚಿಕ್ಕ ಪುಟ್ಟ ರಂಗೋಲಿ ಹಾಕಿ ಹೋಗ್ಬಿಡ್ತಾ ಇದೆ. ಸೊ ಈಗ ಮನೇಲಿರೋದ್ರಿಂದ ಗ್ರ್ಯಾಂಡಾಗಿ ಇನ್ಮೇಲೆ ರಂಗೋಲಿ ಹಾಕ್ತೀನಿ. ಬಿಕಾಸ್ ನಂಗೆ ರಂಗೋಲಿ ಹಾಕೋದಂದರೆ ತುಂಬ ಇಷ್ಟ. ನೋಡಿ ಇವತ್ತು ಈ ಥರ ಗ್ರ್ಯಾಂಡಾಗಿ ಪೂಜೆ ಮಾಡ್ತೀನಿ. ಇನ್ಮೇಲೆ ಪ್ರತಿ ಶುಕ್ರವಾರ ನಾನು ಇದೇ ಥರ ಪೂಜೆ ಮಾಡ್ತೀನಿ. ಸೊ ನಿಮಗೆ ಡೀಟೇಲ್ ವಿಡಿಯೋ ಬೇಕಾದರೆ ಕೇಳಿ. ನಾನು ಇನ್ಮೇಲೆ ಪ್ರತಿ ಶುಕ್ರವಾರ ಪೂಜೆ ಮಾಡೋದ್ರಿಂದ ಒಂದು ಕಂಪ್ಲೀಟ್ ವ್ಲಾಗ್ನ ಹಾಕ್ತೀನಿ. ಬರೀ ಪೂಜೆ ಮಾಡೋದು ಮಾತ್ರ ಸಾಕಾಗಲ್ಲ, ಮನೆ ಅಷ್ಟೇ ನೀಟಾಗಿ ಇಟ್ಕೋಬೇಕಾಗುತ್ತೆ. ಹಾಗೆ ಸೊ ಎಸ್ಪೆಷಲಿ ಮನೆಯಲ್ಲಿರೋ ಹೆಣ್ಮಕ್ಳು ಪ್ರತಿ ಶುಕ್ರವಾರ ಆದಷ್ಟು ಸ್ಯಾರಿ ಉಟ್ಕೊಂಡು ನೀಟಾಗಿ ರೆಡಿಯಾಗಿ, ಸೊ ನಾವು ಲಕ್ಷ್ಮಿ ಥರ ರೆಡಿಯಾಗಿ ಆ ಮಹಾಲಕ್ಷ್ಮಿನ ಆಹ್ವಾನ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ದರಿದ್ರ ಆಗಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಲಿ ಬರೋದಿಲ್ಲ. ಸೊ ಪ್ರತಿ ಶುಕ್ರವಾರ ಒಂದು ಹಬ್ಬದ ಥರ ಆಚರಣೆ ಮಾಡ್ಕೊಳ್ಳಿ. ನಿಮ್ಮ ಕೈಲಾದಷ್ಟು ಗ್ರ್ಯಾಂಡಾಗಿ ಮಾಡಬೇಕಂತೇನಿಲ್ಲ, ನಿಮ್ಮ ಕೈಲಾದಷ್ಟು ಚೆನ್ನಾಗಿ ಮಾಡ್ಕೊಳ್ಳಿ. ನೋಡಿ ನಾನು ಈ ಥರ ರೆಡಿಯಾಗಿದ್ದೀನಿ, ವಿಡಿಯೋ ತಗೊಳ್ಳೋಕ್ಕಾಗಿಲ್ಲ, ಸೊ ಫೋಟೋಸ್ ಹಾಕ್ತಾಯಿದ್ದೀನಿ. ಸೊ ಇದೆಲ್ಲ ಆದಮೇಲೆ ಪೂಜೆ ಎಲ್ಲ ಆದಮೇಲೆ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಮನೆ ಹತ್ರನೇ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಇದೆ. ಸೊ ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬಂದು ನೋಡಿ ನಾನು ಈ ಥರ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ರಾತ್ರಿದೆ ಬಸ್ಸಾರು ಮಾಡಿದ್ದೆ, ರಾತ್ರಿದೆ ಪಲ್ಯ ಇತ್ತು, ಅದಕ್ಕೆ ಬೀಟ್ರೋಟ್ ದೋಸೆ ಹಾಕ್ಕೊಂಡಿದ್ದೀನಿ. ಹಾಗೆ ಚೇಪೆ ಹಣ್ಣು ಮತ್ತು ಕುಕ್ಕುಂಬರ್ ಆ್ಯಡ್ ಮಾಡ್ಕೊಂಡು ತಿಂತಾ ಇದ್ದೀನಿ. ಆದಷ್ಟು ಹೆಲ್ದಿ ಊಟನ ಮಾಡಿ. ಸೊ ಮೇಯ್ನ್ ಮನುಷ್ಯನಿಗೆ ಬೇಕಾಗಿರೋದು ಆರೋಗ್ಯ ಒಂದಿದ್ರೆ ನಾವು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಸೊ ಹಾಗೆ ನಾನು ಮೆಶೋದಿಂದ ಇನ್ನೂ ಕೆಲವಷ್ಟು ಆರ್ಡರ್ ಬಂದಿದೆ, ತೋರಿಸ್ತೀನಿ ಬನ್ನಿ. ಇದು ಬಂದುಬಿಟ್ಟು ಲೀಫು. ಸೊ ಇದನ್ನು ನಾನು ರೂಮ್ ಡೆಕೋರೇಷನ್ಸ್ ಮಾಡಬೇಕಾದ್ರೆ ತೋರಿಸ್ತೀನಿ. ತುಂಬ ಚೆನ್ನಾಗಿ ಬಂದಿದೆ. ಇದರಲ್ಲಿ 6 ಎಳೆ ಬಂದಿದೆ. ಸೊ ವಿಂಡೋಸ್ಗಾಗಲಿ ಅಥವಾ ಬೇರೆ ಎಲ್ಲಿ ಬೇಕಾದ್ರೂ ನೀವು ಡೆಕೋರೇಷನ್ಗೆ ಯೂಸ್ ಮಾಡ್ಕೋಬೋದು. ನೆಕ್ಸ್ಟು ಇದು ಬಂದುಬಿಟ್ಟು 3D ವಾಲ್ಪೇಪರ್ಸು. ಸೊ ಇದನ್ನು ಕೂಡ ರೂಮ್ಗೋಸ್ಕರ ಅಂತಲೇ ತೊಗೊಂಡಿದ್ದೀನಿ. ನೆಕ್ಸ್ಟು ರೂಮ್ ಆರ್ಗನೈಸಿಂಗ್ ಮಾಡಬೇಕಾದ್ರೆ ಇದೆಲ್ಲ ನಾನು ಹಾಕಿ ತೋರಿಸ್ತೀನಿ ನಿಮಗೆ. ಚೆನ್ನಾಗಿ ಬಂದಿದೆ ನೋಡಿ. ಒಂಥರ ವಾಲಲ್ಲೇ ನಾವು ರಿಯಲ್ ಪ್ಲ್ಯಾಂಟ್ ಅಥವಾ ಪಾಟ್ ಇಟ್ಟಿರೋ ಥರನೇ ಕಾಣ್ತಾ ಇದೆ. ನೆಕ್ಸ್ಟು ಇದು ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು, ಅಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ. ತುಂಬ ಕಡಿಮೆ ರೇಟು. ಯಾರಿಗಾದ್ರೂ ಲಿಂಕ್ ಬೇಕಾದರೆ ಕಮೆಂಟ್ ಮಾಡಿ, ನಾನು ಲಿಂಕ್ನ ಕಳಿಸ್ಕೊಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಬಂದುಬಿಟ್ಟು ದೇವ್ರ ಮನೆ ಮುಂದೆ ಮ್ಯಾಟ್ ಹಾಕೋಕ್ಕೆ ಅಂತ ನಾನು ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನು ರೂಮ್ ಟೂರ್ ಮಾಡೋದಕ್ಕೆ ನೋಡಿ ಎಲ್ಲ ಬಟ್ಟೆಗಳನ್ನೂ ಆಲ್ಮೋಸ್ಟ್ ಒಂದು 15 ದಿನದಿಂದ ವಾಶ್ ಮಾಡ್ತಾಯಿದ್ದೀನಿ. ಸೊ ವಾಶ್ ಮಾಡಿ ನೋಡಿ ಸಿಲ್ಕ್ ಸ್ಯಾರೀಸ್ ಎಲ್ಲ ವಾಶ್ ಮಾಡಿದ್ದೀನಿ. ಸಿಲ್ಕ್ ಸ್ಯಾರಿ ಹೇಗೆ ವಾಶ್ ಮಾಡೋದು ಅಂತ ನಾನು ಕಮ್ಮಿಂಗ್ ಬ್ಲಾಗ್ಸಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಸೊ ನೀವು ವಾಶ್ ಮಾಡೋದು ಮಡ್ಚಿಕ್ಕೋದು. ಸೊ ಇದೆಲ್ಲ ಆದಮೇಲೆ ನಾನು ಇಷ್ಟು ಬಟ್ಟೆಗಳನ್ನ ಐರನ್ ಮಾಡಬೇಕಾಗುತ್ತೆ. ಐರನ್ ಮಾಡಿಬಿಟ್ಟು ನೀಟಾಗಿ ಆರ್ಗನೈಸ್ ಮಾಡ್ತೀನಿ. ಹೆಂಗಂದ್ರಂಗೆ ರೂಮ್ ಟೂರ್ ಮಾಡೋದು ಬೇಡ ಅಂತ ನೀಟಾಗಿ ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೋಡಿ ಇಷ್ಟು ಬಟ್ಟೆಗಳನ್ನ ನಾನು ಇವಾಗ ಐರನ್ ಮಾಡಬೇಕಾಗುತ್ತೆ. ಇದು ಒಂದು ದಿನದಲ್ಲಂತೂ ಖಂಡಿತವಾಗ್ಲೂ ಆಗಲ್ಲ. ನೋಡಿ ಅಷ್ಟು ಗಂಟು ಕಟ್ಟಿ ಇಕ್ಕಿದ್ದೀನಿ, ಎಲ್ಲ ಸೀರೆಗಳು ಮತ್ತು ಬ್ಲೌಸ್ಗಳೇ. ಸೊ ಒಗಿಬೇಕಾದ್ರೆ ಬಟ್ಟೆ ಐರನ್ ಮಾಡಬೇಕಾದ್ರೆ ಹಾಗೆ ಜೋಡಿಸ್ಬೇಕಾದ್ರೆ ಗೊತ್ತಾಗುತ್ತೆ ನಮ್ಮ ಹತ್ರ ಎಷ್ಟು ಬಟ್ಟೆಗಳಿದ್ದಾವೆ ಅಂತ. ತೊಗೊಳ್ಳೇಬಾರ್ದಪ್ಪ ನೆಕ್ಸ್ಟು ಅನಿಸುತ್ತೆ. ಆದರೆ ಹೆಣ್ಮಕ್ಳು ಮನಸ್ಸು ತಡೆಯಲ್ಲ ಅಲ್ಲ, ನೋಡಿದ್ದೆಲ್ಲ ಕಣ್ಣಿಗೆ ಬೇಕು ಅನಿಸುತ್ತೆ. ಸೊ ಒಂದು 2-3 ದಿನ ಬೇಕಾಗುತ್ತೆ ಇಷ್ಟು. ಹಾಗೆ ಫ್ಲಿಪ್ಕಾರ್ಟಿಂದ ತರಿಸಿರೋದು ಇನ್ನಷ್ಟು ಕೆಲವು ಆರ್ಡರ್ಸ್ ಇದೆ. ಸೊ ಅದನ್ನು ನಾನು ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ತೋರಿಸ್ತೀನಿ ರೂಮ್ ಟೂರ್ ಮಾಡಬೇಕಾದ್ರೆ. ಸೊ ಇದನ್ನೆಲ್ಲ ನಾನು ಯೂಸ್ ಮಾಡ್ಕೋತೀನಿ, ಆವಾಗ ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಸೊ ಬನ್ನಿ ಇವಾಗ ಒಂದೊಂದಾಗಿ ಸ್ಯಾರೀಸ್ನ ಐರನ್ ಮಾಡೋಣ. ಸಿಲ್ಕ್ ಸ್ಯಾರಿನ ಐರನ್ ಮಾಡೋಕ್ಕೆ ಈ ಐರನ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಇದು ಬಂದುಬಿಟ್ಟು ಸ್ಟೀಮ್ ಐರನ್ನು. ಸೊ ಇದರಲ್ಲಿ ನೋಡಿ ಈ ಥರ ಓಪನ್ ಮಾಡಿದ್ರೆ ವಾಟರ್ ಹಾಕ್ಬೋದು. ಸೊ ಯಾವುದೇ ರೀತಿ ಸಿಲ್ಕ್ ಆಗಲಿ ಅಥವಾ ಬೇರೆ ಕ್ಲಾತ್ ಆಗಲಿ ಸುಡೋದಿಲ್ಲ. ಸೊ ಇಷ್ಟು ಬಟ್ಟೆಗಳನ್ನ ಐರನ್ ಮಾಡೋಕ್ಕೆ ನಾವು ಕೊಟ್ಟರೆ ಆಲ್ಮೋಸ್ಟ್ 1000 ಗಟ್ಟಲೆ ಕೊಡಬೇಕಾಗುತ್ತೆ. ಸೊ ಫ್ರೀ ಇದ್ದಾಗ ನಾನೇ ಐರನ್ ಮಾಡ್ಕೋತೀನಿ.
ಸೊ ಇವಾಗ ಒಂದೊಂದಾಗಿ ಐರನ್ ಮಾಡೋಣ. ನಾನು ಒಂದು ದೊಡ್ಡ ಟೇಬಲ್ ತೊಗೊಂಡು ಆ ಟೇಬಲ್ಗೆ ಬೆಡ್ಶೀಟ್ ಹಾಕಿದ್ದೀನಿ. ಸೊ ವಾಶ್ ಮಾಡಿರೋ ಬೆಡ್ಶೀಟು ಫುಲ್ಲು ಕೆಳಗಡೆವರೆಗೂ ಬೀಳೋ ಥರ ಬೆಡ್ಶೀಟ್ ಹಾಕಿದ್ದೀನಿ. ಯಾಕಂದರೆ ಸ್ಯಾರಿನ ಫುಲ್ ಆ ಕಡೆ ಗೋಡೆ ಕಡೆ ಹಾಕಬೇಕಾಗುತ್ತೆ. ಸೊ ಗೋಡೆದೇನಾದರೂ ಗಲೀಜು ಅಥವಾ ಟೇಬಲ್ದೇನಾದರೂ ಗಲೀಜು ಆಗಬಾರ್ದಂತ ಫುಲ್ ಗೋಡೆ ಕೆಳಗಡೆವರೆಗೂ ನಾನು ಬೆಡ್ಶೀಟ್ ಹಾಕಿದ್ದೀನಿ. ನಾನು ಇಷ್ಟು ಸ್ಯಾರೀಸ್ನ ಐರನ್ ಮಾಡೋಷ್ಟ್ರಲ್ಲಿ ಸಾಕಾಗುತ್ತೆ ನನಗೆ. ಸೊ ದಿನಕ್ಕೊಂದು 15 ಐರನ್ ಮಾಡ್ಕೋತೀನಿ. ಒಂದು 70ರಿಂದ 80 ಸೀರೆಗಳಿದ್ದಾವೆ. ಸೊ ನಂಗೆ 4-5 ದಿನ ಆದರೂ ಬೇಕಾಗುತ್ತೆ ಅಷ್ಟು ಐರನ್ ಮಾಡೋಕ್ಕೆ. ಸೊ ನೋಡೋಣ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ. ಆಮೇಲೆ ಐರನ್ ಎಲ್ಲ ಆದಮೇಲೆ ನೀಟಾಗಿ ಕಬೋರ್ಡ್ನ ಆರ್ಗನೈಸ್ ಮಾಡ್ತೀನಿ. ನಿಮ್ಗೆ ಆ ವಿಡಿಯೋನ ಕಂಪ್ಲೀಟ್ ವ್ಲಾಗ್ ಹಾಕ್ತೀನಿ ನೋಡಿ. ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ವಿಡಿಯೋ ಏನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸೊ ನನ್ನ ಸ್ಯಾರಿ ಕಲೆಕ್ಷನ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ತೋರಿಸ್ತೀನಿ ಸ್ಯಾರಿ ಕಲೆಕ್ಷನ್ ಕೂಡ 3 ಪಾರ್ಟಾಗಿ ತೋರಿಸ್ಬೇಕಾಗುತ್ತೆ. 1 ಪಾರ್ಟಲ್ಲಿ ಎಲ್ಲ ತೋರ್ಸೋಕ್ಕಾಗಲ್ಲ. ಸೊ 3 ಪಾರ್ಟಾಗಿ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ ಕಲೆಕ್ಷನ್ ನೋಡಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸೊ ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಅಗತ್ಯ ಇದೆ. ಯಾಕಂದರೆ ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದ್ರಿಂದ ಸಬ್ಸ್ಕ್ರೈಬರ್ಸ್ ಖಂಡಿತವಾಗ್ಲೂ ನನಗೆ ಬೇಕಾಗುತ್ತೆ. ಸೊ ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್.